ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕೊರೋನಾ ವ್ಯಾಕ್ಸಿನ್ನಿಂದಾಗಿ ಹೃದಯಾಘಾತ ಹೆಚ್ಚಳ ಅನ್ನೋ ಆತಂಕ, ವರದಿ ಸಲ್ಲಿಕೆ ಮಾಡಿದ ತಜ್ಞರ ಸಲಹಾ ಸಮಿತಿ. ಲಸಿಕೆಗೂ ಹಾರ್ಟ್ ಅಟ್ಯಾಕ್ಗೂ ಸಂಬಂಧ ಇಲ್ಲ. ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ತ ಜೊತೆ ವರ್ಚುವಲ್ ಮೀಟಿಂಗ್ ಬಳಿಕ ವರದಿ ಸಲ್ಲಿಕೆ. ಇಪ್ಪತ್ತು ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಠಾಕ್ರೆ ಬ್ರದರ್ಸ್. ಮರಾಠಿ ವಿಜಯ್ ದಿವಸ್ ಕಾರ್ಯಕ್ರಮದಲ್ಲಿ ತಪ್ಪಿಕೊಂಡ ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ. ಹಿಂದಿ ಹೇರಿಕೆ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗು. ಬೆಳಗಾವಿಯಲ್ಲಿ ಮಳೆ ಆರ್ಭಟಕ್ಕೆ 3 ಮನೆಗಳು ನೆಲಸಮ. ಕಾಕತಿ ವೇಸ್ನಲ್ಲಿ ಮನೆಗೆ ಸಂಪೂರ್ಣ ಹಾನಿ. ಯಾರೂ ಇಲ್ಲದ ವೇಳೆ ಅವಘಡ ಸಂಭವಿಸಿದ್ರಿಂದ ತಪ್ಪಿದ ಅನಾಹುತ. ಕಾಂಗವಾಡಿಯಲ್ಲಿ ಧರೆಗುರುಳಿದ ಮನೆಗಳು. ಅಧಿಕಾರಿಗಳ ಭೇಟಿ. ಬನಶಂಕರಿ 6ನೇ ಹಂತದ ಬಡಾವಣೆ ಭೂಸ್ವಾಧೀನ ರದ್ದು ಕೇಸ್. ನ್ಯೂಸ್ ಫಸ್ಟ್ನಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಎಚ್ಚೆತ್ತ ಬಿಡಿಎ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ತಯಾರಿ. ಬಿಡಿಎ ಕೊಟ್ಟ ಸೈಟ್ಗಳಿಗೆ ಮೋಸ ಆಗಲ್ಲ ಅಂತ ಅಧ್ಯಕ್ಷ ಹ್ಯಾರಿಸ್ ಭರವಸೆ. ಚಿಕ್ಕಮಗಳೂರಲ್ಲಿ ಕಾಡಾನೆಗಳ ಉಪಟಳ, ರೈತರಿಗೆ ಸಂಕಷ್ಟ. 2 ಬೀಟಮ್ಮ ಗ್ಯಾಂಗ್, 1 ಭುವನೇಶ್ವರಿ ಗ್ಯಾಂಗ್ನಿಂದ ಅಡಿಕೆ, ಬಾಳೆ, ಕಾಫಿ ಬೆಳೆಗಳು ಧ್ವಂಸ. ಹಿಂಡು ಹಿಂಡಾಗಿ ತೋಟಗಳಿಗೆ ನುಗ್ಗಿ ಕಾಡಾನೆಗಳ ಆರ್ಭಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.